ಅಯ್ಯೋ ತಾಯಿ, ಆಶೀರ್ವಾದನು ಅದೆಷ್ಟು ನಾಜು. ನನ್ನ ಮಗ ಯಾವಾಗ್ಲೂ ಶಿವ ಪೂಜೆಗೆ ಕಡಿ ಕೊಟ್ಟಂಗೆ ಬರ್ತಾನೆ. ಲೇ ಏನಿಲ್ಲ, ಇದು ವಾಚ್ ಎಲ್ಲ ಕಟ್ಕೊಂಡ್ ಬರ್ಬಾರ್ದು ಕಂಡ, ಪೌರಾಣಿಕ ನಾಟಕ ಇದು. ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ಇಸ್ಕೊಂಡು. ಏನ್ಲ ನನ್ಗೇನ? ಲೇ ಇದೇನಿಲ್ಲ, ನಿಂತೋಗಿರೋ ತಂದಿದ್ಯಾ, ನಡೀತಾನೆ ಇಲ್ಲ. ಸ್ಮಾರ್ಟ್ ವಾಚ್ ಅಲ್ಲ, ಸ್ಮಾರ್ಟ್ ವಾಚ್ ಅಂದ್ರೆ ಚಾರ್ಜ್ ಆಗ್ತಾರಲ್ವಾ? ಹೌದು. ಆಯ್ತು, ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ಇಸ್ಕೊಂಡು. ಆಶೀರ್ವಾದ ತಕ್ ನೋಡ್ಲಕ್ಕ ಅಮ್ಮಣ್ಣ. ರಮಣ ಬರ್ಲ, ಇರೋದ್ರಾಗೆ ಈ ಊರ್ನಾಗ ವಿದ್ಯಾವಂತ ಅಂದ್ರೆ ನೀನೊಬ್ನೇ. ಅಂಟಿಸಿರೋ ಮೀಸೆ ಕಿತ್ತೋಯ್ತದೆ, ಸುಮ್ಮನೆ ಇರತ್ಲಾಗೆ. ಮೊನ್ನೆ ನೀನು ಆ ನನ್ನ ಮಗ ರಾಜೇಗೌಡ ಇಬ್ರು ತಿರುಗಿ ಜಗಳ ಬೇರೆ ಮಾಡ್ಕೊಂಡ್ರಂತೆ. ಅದ್ ಯಾವ್ದು ಮನಸ್ಸಿನಾಗ ಮಾಡ್ಕೊಳ್ದೆ ಎಲ್ಲಾನು ಅನುಸರಿಸ್ಕೊಂಡು ನಾಟಕ ಚೆನ್ನಾಗಿ ಮಾಡ್ಬೇಕು. ಗೊತ್ತಾಯ್ತಿಲ್ಲ ನಾನು ಹೇಳಿದ್ದು? ಸಿ ಮೇಟ್ರೆ, ನೀವು ನನಗೆ ದುರ್ಯೋಧನ ಪಾಠ ಕೊಟ್ಟಿದ್ದಕ್ಕೆ ಸಾನೆ ಖುಷಿಯಾಗಿ ನಿಮ್ಗೊಂದು ಚಿಕ್ಕದ ಕಾಣಿಕೆ ತಂದಿನಿ, ಅರ್ಥಿಸ್ಕೋಬೇಕು. ಇದೆಲ್ಲ ಪಬ್ಲಿಕ್ ಕೊಡಬಾರ್ದು ಕಣ್ಣಲ್ಲಿ. ಇನ್ನೇನ್ ಸೈಡ್ ವಿಂಗಲ್ಲ ಕೊಂಡ ಮೇಟ್ರೆ. ಇದೇನ್ಲ ಹೊಸಿ ಕಡಿಮೆ ಐತೆ. ಚಳಿಗೆ ಹೊಸಿ ತಗೊಂಡಿವ್ರಿ, ಇಟ್ಕೊಳ್ಳಿ. ಒತ್ತಾರಕ್ಕೆ ನಿಮ್ನ ಅದ್ರಾಗೆ ಮುಳುಗಿಸಿ ಸಾಯಿಸ್ಬಿಡು. ಬ್ಯಾಡ ಮೇಟ್ರೆ, ಹಂಗೆ ಈ ಸಾಲು ಹೊತ್ಕೊಳ್ಳಿ ಮೇಟ್ರೆ. ಇದೆಲ್ಲ ಯಾಕಲ್ಲ, ಎಷ್ಟೇ ಆಗ್ಲಿ ಗೌಡ್ರ ಮಕ್ಕಳು. ನನಗೆ ಯಾಕೋ ನಿಮ್ಮನ್ನೆಲ್ಲ ನೋಡ್ತಿದ್ರೆ ಭಾವ ಪ್ರೀತಿ ಹುಟ್ಟುತ್ತಿದೆ ಕಂಡ್ರಲ್ಲ.